ಅಣ್ಣ, ಆದರೂ ನೀನು ತಪ್ಪು ಮಾಡಿಬಿಟ್ಟೆ. ನೇತ್ರ ಅವರಿಗೆ ಆ ಥರ ಬೈಬಾರ್ದಿತ್ತಣ್ಣ. ನಿನಗೆ ಗೊತ್ತು ತಾನೇ ಅವ್ರ ಸ್ವಭಾವ. ಅವರು ಏನೂ ತಪ್ಪು ಮಾಡಿರೋದಿಲ್ಲಣ್ಣ. ನಿತಿನ್, ನಾನು ಮೊದಲೇ ಸಿಟ್ಟಿನಲ್ಲಿದ್ದೀನಿ. ನನಗೆ ಇನ್ನೂ ಸಿಟ್ಟು ತರಿಸೋದಕ್ಕೆ ಹೋಗಬೇಡ. ಜಸ್ಟ್ ಗೆಟ್ ಔಟ್. ಏನು ಎಲ್ಲರೂ ಇಲ್ಲಿ ಬಂದು ನಿಂತಿದ್ದೀರಾ? ಎಲ್ಲರಿಗೂ ಸ್ಪೆಷಲ್ ಆಗಿ ಹೇಳ್ಬೇಕಾ? ಮೊದಲು ಇಲ್ಲಿಂದ ಹೊರಟೋಗಿ ಹೊರಗಡೆ ನಿಮ್ಮ ಕೆಲಸ ಮಾಡೋಗ್ರಿ. ಅಣ್ಣ, ಒಂದಿನ ಇಲ್ಲ ಒಂದಿನ ನಿನ್ನ ತಪ್ಪು ನಿನಗೆ ಗೊತ್ತಾಗುತ್ತೆ. ನೇತ್ರ ಅವ್ರು ಏನಂತ ನನಗೆ ಚೆನ್ನಾಗಿ ಗೊತ್ತು, ಹಾಗೆ ನಿನಗೂ ಅರ್ಥ ಆಗುತ್ತೆ. ನೆನ್ಪಿಟ್ಕೋ ಇದನ್ನು. ಎಲ್ಲರೂ ಇಲ್ಲಿಂದ ಹೊರಟು ಹೋಗಿ ಅಂತ ಅಂದೆ ನಾನು. ಪ್ಲೀಸ್ ಗೆಟ್ ಔಟ್. ಸಾಗರ್, ಕೂಲ್ ಡೌನ್. ಒಮ್ಮಿಗೆ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡ, ಒಮ್ಮಿಗೆ ಟೆನ್ಷನ್ ಮಾಡ್ಕೋಬೇಡ. ಒಂದು ಸ್ವಲ್ಪ ಸಮಾಧಾನ ಆಗಿರು. ಯಾಕೆ ಎಷ್ಟೊಂದು ಸೆಟ್ ಮಾಡ್ಕೋತಾ ಇದೀಯಾ? ಅಲ್ಲ ಚರಣ್, ನಿನಗೂ ಗೊತ್ತು ತಾನೆ ಅದು ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ. ಅದು ನಮ್ಮ ಆಫೀಸಿಂದು. ಅದು ನಿಂಗೆ ಹೆಂಗೆ ಹೇಳಿ ನಾನು? ನಿನಗೂ ಎಲ್ಲ ಗೊತ್ತು ತಾನೆ. ಮತ್ತೆ ನನಗೆ ಕೇಳ್ತಾ ಇದೆಯಲ್ಲ. ಹಾಂ, ಒಂದು ಕೆಲಸ ನೀಟಾಗಿ ಕೊಟ್ಟಿದ್ದೀವಿ ಅಂತಂದಮೇಲೆ ಅದನ್ನು ನೀಟಾಗಿ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ. ಅದನ್ನು ಬಿಟ್ಟು ಇವಾಗ ಕಳೆದು ಹೋಯ್ತು ಅಂತಂದ್ರೆ ಸುಮ್ಮನೆ ಇದ್ರೆ ನಾನೇನು ಮಾಡಿಲ್ಲ, ನಾನು ನೋಡಿದಾಗ ಎಲ್ಲನೂ ಸರಿಯಾಗಿಯೇ ಇತ್ತು ಅಂತ ವಾದ ಮಾಡ್ತಾರೆ ನನ್ನ ಜೊತೆನೆ. ತಪ್ಪು ಮಾಡಿದ್ದು ಮಾಡಿಲ್ಲ ಅಂತ ವಾದ ಮಾಡೋರನ್ನ ಕಂಡ್ರೆ ನನಗಾಗೋದಿಲ್ಲ. ಸಾಗರ್, ನೇತ್ರ ಅವರು ಆ ಥರ ಇಲ್ಲ. ಇಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೋದು. ನೀನು ಸ್ವಲ್ಪ ಸಮಾಧಾನವಾಗಿ ಕುತ್ಕೊಂಡು ಯೋಚನೆ ಮಾಡು. ಸಾಗರ್, ನಿನ್ನೆ ಆಫೀಸಿಂದ ಲಾಸ್ಟ್ ಹೋಗಿದ್ದು ನಾನು, ನೀನು ಮತ್ತು ನೇತ್ರ. ಅದನ್ನು ಬಿಟ್ಟರೆ ನಿತಿನ್. ಹಾಂ, ವಾಪಸ್ ಬಂದಮೇಲೆ ನೀನು ಬಂದೆ ಫಸ್ಟ್. ನೀನಾದಮೇಲೆ ಬಂದಿರೋದೇ ನೇತ್ರ. ಅಂದಮೇಲೆ ಇಲ್ಲಿ ಆಫೀಸಿಗೆ ಯಾರು ಬಂದಿದ್ದಾರೆ? ಹಾಂ, ಯಾರು? ನೀನೇನಾದರೂ ಡಾಕ್ಯುಮೆಂಟ್ಸ್ನ ತೊಗೊಂಡಿದ್ಯಾ? ಇಲ್ಲ. ನಿತಿನ್ ತೊಗೊಂಡಿದ್ದಾನಾ? ಇಲ್ಲ. ನಾನು ತೊಗೊಂಡಿದ್ದೀನಾ? ಇಲ್ಲ. ಮತ್ತು ಎಲ್ಲಿ ಹೋಯ್ತು ಡಾಕ್ಯುಮೆಂಟ್ಸ್? ಆಫೀಸ್ನಲ್ಲಿರೋರು ಯಾರೂ ಇಲ್ಲ, ಆಫೀಸಿಗೆ ಬಂದೇ ಇಲ್ಲ. ಸೆಕ್ಯೂರಿಟಿನೂ ಹೊರಗಡೆನೇ ನಿಂತಿದ್ದಾನೆ. ಅಂದಮೇಲೆ ಏನಾಗಿರೋದಕ್ಕೆ ಸಾಧ್ಯ? ಛೇ, ಎಂಥ ಬೇಜವಾಬ್ದಾರಿ ಹುಡುಗಿ. ಹೋಗಿ ಇವಳನ್ನು ನಂಬ್ಕೊಂಡು ಅಂಥ ದೊಡ್ಡ ಜವಾಬ್ದಾರಿನ ನಾನು ಅವಳ ಕೈಯಲ್ಲಿ ಕೊಟ್ಬಿಟ್ನಾ ನಿನ್ನೆ? ಛೇ, ಇವಾಗ ಡ್ಯಾಡಿಗೆ ಗೊತ್ತಾದರೆ ಎಷ್ಟು ಬೈತಾರೆ ಗೊತ್ತಾ? ಹಾಂ, ಆಫೀಸಿಂದದು ಫೈಲು. ಇವ್ರೇ, ಡ್ಯಾಡಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಇದನ್ನೆಲ್ಲ ನಾವು ಸರಿ ಮಾಡಿಬಿಡ್ಬೇಕು. ಓಕೆನಾ? ಹಾಗಾದರೆ ಅಂಕಲಿಗೆ ಗೊತ್ತಾದರೆ ಪ್ರಾಬ್ಲಮ್ ದೊಡ್ಡದಾಗತ್ತೆ. ನನ್ನ ನೆಕ್ಸ್ಟ್ ಕೆಲಸನೇ ಅಂಕಲಿಗೆ ಗೊತ್ತು ಮಾಡಿಸೋದು. ಓಕೆ ಸಾಗರ್, ಹಾಗಾದರೆ ನಾನು ಎಲ್ಲ CC ಕ್ಯಾಮ್ರಾ ಚೆಕ್ ಮಾಡ್ತೀನಿ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ಗೂ ಕೇಳ್ತೀನಿ. ನೀನು ಒಂದು ಸ್ವಲ್ಪ ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡು. ಒಮ್ಮಿಗೆ ಟೆನ್ಷನ್ ಮಾಡಿಕೊಂಡು ಸ್ಟ್ರೆಸ್ ತೊಗೊಂಡು ಯೋಚನೆ ಮಾಡೋದಕ್ಕೆ ಹೋಗಬೇಡ ಪ್ಲೀಸ್. ಇಲ್ಲ ಅಂದರೆ ಒಂದು 5 ಮಿನಿಟ್ಸ್ ಕೂತ್ಕೊಂಡಿರು. ನಾ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡ್ಬಂದು ನಿಂಗೆ ಹೇಳ್ತೀನಂತೆ. ಓಕೆನಾ? ಓಕೆ, ನನಗೆ ಇನ್ನೂ 10 ಮಿನಿಟ್ಸಲ್ಲಿ ಇಲ್ಲಿ ಏನೇನಾಗಿದೆ ಅನ್ನೋದು ನನಗೆ ಗೊತ್ತಾಗಬೇಕು ಅಷ್ಟೇ. ಓಕೆ ಸಾಗರ್. ಓ ಗಾಡ್, ಏನಾಗ್ತಾ ಇದೆ ಇಲ್ಲಿ? ದೇವ್ರೇ, ಇವಾಗ ಡ್ಯಾಡಿಗೆ ಗೊತ್ತಾದರೆ ಏನು ಮಾಡೋದು? ಪಾ, ಎಂಥ ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ನನ್ನ ಲೈಫಲ್ಲೇ ಇದೇ ನಾನು ಮಾಡಿರೋ ಮೊದಲನೇ ತಪ್ಪು ಅಂತ ಅನಿಸುತ್ತೆ. ಅವ್ರನ್ನ ನಂಬಿ ನನ್ನ ಫೈಲನ್ನೆಲ್ಲ ಅವ್ರ ಕೈಯಲ್ಲಿ ಕೊಟ್ಟಿದ್ದು. ಛೇ, ಅದಕ್ಕೆ ಹೇಳೋದು ಯಾರನ್ನೂ ಅತಿಯಾಗಿ ನಂಬೋದಕ್ಕೆ ಹೋಗಬಾರ್ದು ಅಂತ. ಸಾಗರ್, ಹೇಳಿ ಕೃತಿ, ನಾನು ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ಪ್ಲೀಸ್, ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ಪ್ಲೀಸ್ ಇಲ್ಲಿಂದ ಹೋಗ್ತೀರಾ? ಓಕೆ ಸಾಗರ್, ಓಕೆ. ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂತ ನನಗೂ ಇವಾಗ ತಾನೇ ಗೊತ್ತಾಯ್ತು ತಾನೆ. ನಾನೆಲ್ಲ ಸಾಲ್ವ್ ಮಾಡೋದಕ್ಕೆ ನಿನಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ? ಪ್ಲೀಸ್ ನನ್ನನ್ನು ನಂಬು. ನಾನು ನಿನಗೆ ಮುಂಚೆನೇ ಹೇಳಿದ್ದೆ, ಅತಿಯಾಗಿ ಯಾರನ್ನೂ ನಂಬೋದಕ್ಕೆ ಹೋಗಬೇಡ ಅಂತ. ಅದರಲ್ಲೂ ಆ ಹಳ್ಳಿ ಹುಡುಗಿನ ನಂಬಿದೀಯ ನೀನು. ಹಾಂ, ಅವರಿಗೆ ಹಣದ ಆಸೆ ಸಿಕ್ಕಾಪಟ್ಟೆ ಇರುತ್ತೆ. ದುಡ್ಡಿನ ಆಸೆಗೋಸ್ಕರ ಅವ್ರು ಏನು ಮಾಡ್ತಾರೆ, ಏನು ಮಾಡೋದಕ್ಕೂ ಹೇಸೋದಿಲ್ಲ ಅನ್ನೋದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿರು ಸಾಗರ್, ಅಷ್ಟೇ. ಪ್ಲೀಸ್ ಕೃತಿ, ನಾನು ಇವಾಗ ಏನು ಮಾತಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ನನಗೆ ಫಸ್ಟೇ ತಲೆ ನೋವಿಸ್ತಾ ಇದೆ. ಪ್ಲೀಸ್ ಹೋಗ್ತೀರಾ ಹೊರಗೆ? ನಾ ಅದಕ್ಕೆ ಮುಂಚೆನೇ ಹೇಳಿದೆ ಸಾಗರ್, ನನ್ನ ಕೈಯಲ್ಲಿ ಕೊಡು ಫೈಲನ್ನು, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ನೀನೇ ನನ್ನ ನಮ್ಮದೇ ನೇತ್ರ ಅವ್ರ ಕೈಯಲ್ಲಿ ಕೊಟ್ಟೆ. ಇವಾಗ ನೋಡು ಎಂಥ ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ಯಾ ನೀನು. ಹೌದು, ನಿನ್ನ ಕೈಯಲ್ಲೇ ಫೈಲ್ ಕೊಟ್ಟಿದ್ದಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಾನೇ ಇರಲಿಲ್ಲ. ನೇತ್ರ ನಂಬಿ ಫೈಲ್ ಕೊಟ್ಟು ಇವಾಗ ಅನುಭವಿಸ್ತಾ ಇದ್ದೀನಿ ನಾನು. ಸಾಗರ್, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಇನ್ನೊಂದು 10 ನಿಮಿಷದಲ್ಲಿ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಏನು ಅಂತ ನಾನೇ ಕಂಡುಹಿಡಿತೀನಿ. ನಿನಗೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆನಾ? ಓಕೆ ಕೃತಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಬೇಡ ಸಾಗರ್, ನನ್ನ ನಂಬು ಅಷ್ಟೇ ಸಾಕು ನನಗೆ, ಮತ್ತೇನು ಬೇಡ. ಓಕೆ ಕೃತಿ, ನಂಬ್ತೀನಿ. ಮ್ಯಾಮ್, ನನಗೆ ಯಾಕೋ ಭಾಳ ಭಯ ಆಗ್ತಾಯಿದೆ. ಇದೇನಾದರೂ ನನ್ನ ತಲೆ ಮೇಲೆ ಬಂದರೆ ಅವಾಗ ನನ್ನ ಗತಿ ಏನು? ಛಾಯಾ, ಇಲ್ಲಿ ಮಾತಾಡೋದಕ್ಕೂ ಬೇಡ, ಎಲ್ಲರೂ ಇಲ್ಲೇ ಇದ್ದಾರೆ. ಅದು ಇಲ್ಲದೆ ಸುತ್ತಲೂ CC ಕ್ಯಾಮ್ರಾಸ್ ಇದ್ದಾವೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಹ್ಯಾಂಡಲ್ ಮಾಡ್ತೀನಿ. ನೀವು ಹೋಗಿರೋ ಅಷ್ಟೇ. ಸದ್ಯಕ್ಕೆ ಒಂದು 2 ಡೇಸ್ ನನ್ನ ಜೊತೆ ಏನು ಮಾತಾಡೋಕ್ಕೋಬೇಡ ನೀನು, ಸರಿನಾ? ಓಕೆ ಮ್ಯಾಮ್. ಸಾಗರ್, ಇವಾಗ ನಾನು ಏನು ಹೇಳಿದ್ರು ನೀನು ನಂಬ್ತೀಯ. ನನ್ನ ನಂಬದೆ ಬೇರೆ ದಾರಿನೇ ಇಲ್ಲ ನಿನಗೆ ಇವಾಗ. ಇದೆಲ್ಲ ಮಾಡಿಸಿದ್ದು ನಾನೇ. ಇವಾಗೆಲ್ಲನೂ ಸಾಲ್ವ್ ಮಾಡಿ ನೀನು ಇನ್ನೊಂದು ಸಲ ನೇತ್ರ ನಂಬಲೇಬಾರ್ದು, ನನ್ನನ್ನಷ್ಟೇ ನಂಬಬೇಕು. ಹಾಗೆ ಮಾಡ್ತೀನಿ. ಇವಾಗ ಫಸ್ಟ್ ಈ ಸುದ್ದಿನ ನಿಮ್ಮ ಡ್ಯಾಡಿಗೆ ತಿಳಿಸ್ತೀನಿ. ಅವಾಗಿದೆ ಹಬ್ಬ. ರಾಕೇಶ್, ಎಸ್ ಸರ್. ಇವಾಗಿಂದ ಈಗಲೇ ಇಮ್ಮಿಡಿಯೇಟಾಗಿ ಚೆಕ್ ಮಾಡು. ಬೆಳಗ್ಗೆ ಬೇಡ, ನೈಟಿಂದ ಬೆಳಗ್ಗೆ ನಾನು ಬಂದಿರೋದು 9:30. ಸೊ 9:30ವರೆಗೂ ಈಗ ಆಫೀಸಿಗೆ ಯಾರ್ಯಾರು ಬಂದಿದ್ರು, ಏನೇನು ನಡೆದಿದೆ ಅನ್ನೋದು ಫುಲ್ ಡೀಟೇಲ್ಸ್ ನನಗೆ ಇಮ್ಮಿಡಿಯೇಟ್ ಆಗಬೇಕು. ಹೋಗು, CC ಕ್ಯಾಮ್ರಾದೆಲ್ಲ ಚೆಕ್ ಮಾಡು.
ಓಕೆ ಸರ್, ವಿದಿನ್ 5 ಮಿನಿಟ್ಸ್ ನಂಗೆ ರಿಸಲ್ಟ್ ಬೇಕು. ಓಕೆ ಶ್ಯೂರ್ ಸರ್. ಏನಾಯ್ತಪ್ಪ, ಇದು ನೇತ್ರವ್ರು ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಆದರೆ ಸಾಗರ್ ಹೇಳಿದರೆ ಅರ್ಥನೂ ಮಾಡ್ಕೋತಾ ಇಲ್ಲ. ಇವರಿಬ್ಬರ ಮಧ್ಯೆ ಬಾಂಡಿಂಗ್ ಚೆನ್ನಾಗಿ ಬೆಳೀತಾ ಇದೆ ಅಂತ ಗೊತ್ತಾಗಿಯೇ ಯಾರೋ ಇದನ್ನು ಈ ಕೆಲಸ ಮಾಡಿದ್ದಾರೆ. ಅದು ಮಾತ್ರ ನಿಜ, 100% ಶ್ಯೂರ್. ಚರಣ್, ನಾನು ಸ್ವಲ್ಪ ನೇತ್ರ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಯಾಕಂದರೆ ಅವರು ಭಾಳ ಹರ್ಟ್ ಆಗಿದ್ದಾರೆ. ಅದು ಅಲ್ಲದೆ ಎಲ್ಲರ ಮುಂದೆ, ಆಫೀಸ್ ಸ್ಟಾಪ್ ಎಲ್ಲರ ಮುಂದೆನೂ ಅಣ್ಣ ಕಪಾಳು ಹೊಡೆದ್ಬಿಟ್ಟ. ಸೊ ಅವ್ರಿಗೆ ಬೇಜಾರಾಗಿರುತ್ತೆ. ನಾ ಹೋಗಿ ಅವರನ್ನು ಮಾತಾಡ್ಸ್ಕೊಂಡು ಬರ್ತೀನಿ. ಅಣ್ಣ ಕೇಳಿದ್ರೆ ಏನಾದರೂ ಮ್ಯಾನೇಜ್ ಮಾಡ್ತೀರಾ? ಓಕೆ ನಿತಿನ್, ಹಾಗೆ ಮಾಡಿಬಿಡು. ಮತ್ತು ನೇತ್ರ ಅವರು ಭಾಳ ಬೇಜಾರಲ್ಲಿರ್ತಾರೆ. ನೀವು ಹೋಗಿರು. ನಾ ಕೇಳಿದರೆ ಬೇರೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಸಾಗರ್ ಕೇಳಿದಾಗ ಕೂಡ ನೀನು ನೇತ್ರ ಅವ್ರ ಮನೆಗೆ ಹೋಗಿದ್ದೆ ಅಂತ ಅನ್ನೋದು ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಓಕೆನಾ? ಓಕೆ ಚರಣ್, ಥ್ಯಾಂಕ್ ಯು. ರಾಕೇಶ್, ರಾಕೇಶ್, ಏನಾಯಿತು? ಸರ್ ಸರ್ ಒಂದು ದೊಡ್ಡ ಎಡ್ವರ್ಟ್ ಆಗಿಬಿಟ್ಟಿದೆ. ವಾಟ್? ಏನು ಎಡ್ಬಿಟ್ಟು? ಸರ್ ಬೆಳಗ್ಗೆ 7:30 ಹಿಡಿದು 9:30ವರೆಗೂ CC ಕ್ಯಾಮ್ರಾದಲ್ಲಿ ಏನೂ ಶೂಟ್ ಆಗಿಲ್ಲ. CC ಕ್ಯಾಮ್ರಾ ಎಲ್ಲ ಫುಲ್ ಆಫ್ ಆಗಿದೆ. ಹೌದು ಸರ್, ಆ CC ಕ್ಯಾಮ್ರಾ ಯಾರೋ ಬೇಕಂತಾನೆ ಆಫ್ ಮಾಡಿದ್ದಾರೆ. ಸಾಗರ್, ಇವಾಗ ಏನು ಮಾಡೋದು? ನಮ್ಗೆ ಇವಾಗ ಸಾಕ್ಷಿಗಂತ ಇದ್ದಿದ್ದೆ CC ಕ್ಯಾಮ್ರಾ. ಅದೇ ಹೀಗಾದರೆ ಏನು ಮಾಡೋದು ಇವಾಗ? ಕಳ್ಳ ಯಾರು ಅಂತ ಹೆಂಗೆ ಕಂಡುಹಿಡಿಯೋದು? ಜೋ, ಏನು ಮಾಡೋದು ಚರಣ್? ರಾಕೇಶ್, ಈಗಿಂದೀಗಲೇ ಹೋಗಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿಗೆ ಕರ್ಕೊಂಡು ಬರ್ರಿ ಬೇಗ. ಓಕೆ ಸರ್. ಸಾಗರ್, ಇವಾಗ ಏನು ಮಾಡೋದು? ಇದು ಯಾಕೋ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗೋ ಥರ ಕಾಣಿಸ್ತಾ ಇಲ್ಲ. ಸಾಗರ್, ಯಾರಿರ್ಬೋದು ಇದ್ರ ಹಿಂದೆ? ನನಗೂ ಅದೇ ಗೊತ್ತಾಗ್ತಾನೆ ಇಲ್ಲ. ಚರಣ್ ಇರು, ಸೆಕ್ಯೂರಿಟಿ ಗಾರ್ಡ್ ಬರಲಿ, ಅವನಿಗೊಂದ್ಸಲ ವಿಚಾರಿಸೋಣ. ಸರ್ ಸರ್, ಇನ್ನೊಂದು ಅನಾಹುತ ಆಗಿದೆ. ಅನಾಹುತನ? ಮತ್ತೊಂದು ಏನಾಯಿತು? ಸರ್, ಸೆಕ್ಯೂರಿಟಿ ಗಾರ್ಡ್ಗೆ ಯಾರೋ ಮೂರ್ಛೆ ಬರೋ ಹೋಗಿ ಮಾಡಿದ್ರು. ಅವರಿಗೆ ಎಚ್ಚರನೇ ಇಲ್ಲಾಗಿತ್ತು. ಕೇಳಿದರೆ ಇವಾಗ 7 o'clock ಅವರಿಗೆ ಎಚ್ಚರನೇ ಇಲ್ಲ ಅಂತೆ. ಇವಾಗ ತಾನೇ ನಾನು ಹೋಗಿ ಎಪ್ಸಿದೆ ಅವರಿಗೆ. ಅದು ಅಲ್ಲದೆ ಅವರಿಗೆ ಶಕ್ತಿನೇ ಇಲ್ಲ ನಿಂತ್ಕೊಳ್ಳೋಕ್ಕೆ. ಅದಕ್ಕೆ ಬೇಗ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ್ದೀನಿ ಸರ್. ವಾಟ್? ಏನಾಗ್ತಿದೆ ಚರಣ್? ಇಲ್ಲ ಆಫೀಸ್ನಲ್ಲಿ ಏನಾಗ್ತಿದೆ? ನಿನಗೇನು ಲಕ್ಷಣ ಇಲ್ವಾ? ಸಾಗರ್, ಇಲ್ಲಿ ಏನಾಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಗಾಡ್, ನನಗೆ ಇವಾಗ ಏನು ಪ್ರೂಫ್ ಇದೆ? ಏನು ಕಂಡುಹಿಡಬೇಕು ಇವಾಗ? ರಾಕೇಶ್, ನೀವು ಮೊದಲು ಹೋಗಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರಲ್ಲ ಅವರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬೇಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಇಮಿಡಿಯೇಟಾಗಿ ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅವ್ರನ್ನ ವಾಪಸ್ ಆಫೀಸಿಗೆ ಕರ್ಕೊಂಡು ಬರ್ರಿ. ಇಲ್ಲಾಂದರೆ ಅವ್ರು ಆರಾಮಾದ್ಮೇಲೆ ನಂಗೊಂದು ಕಾಲ್ ಮಾಡಿ, ನಾನೇ ಆಫೀಸಿಗೆ ಬಂದು ಅವ್ರ ಜೊತೆ ಮಾತಾಡ್ತೀನಿ. ಓಕೆನಾ? ಓಕೆ ಸರ್. ಚರಣ್, ಒಳಗಡೆ ಕ್ಯಾಬಿನಲ್ಲಿ ಬಾ. ಸಾಗರ್, ಇವಾಗ ಏನು ಮಾಡೋದು? ಯಾಕೋ ಎಲ್ಲನೂ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ನನಗೂ ಅದೇ ಚರಣ್, ಗೊತ್ತಾಗ್ತಾನೆ ಇಲ್ಲ ಇವಾಗ ಏನು ಮಾಡೋದು ಅಂತ ನಿಂಗೆ ಗೊತ್ತಾಗ್ತಾ ಇಲ್ಲ. ಯಾರೇ ಕೆಲಸ ಮಾಡಿದ್ದು? ಅದು ನಾಳೆ ಬೆಳಗ್ಗೆ ಮೀಟಿಂಗ್ ಸ್ಟಾರ್ಟ್ ಆಗೋಷ್ಟಿಗೆ ಇದನ್ನೆಲ್ಲ ಸಾಲ್ವ್ ಮಾಡಲೇಬೇಕು ಎನಿ ಕಂಡೀಷನ್. ಇಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಆಫೀಸ್ನಲ್ಲಿ. ಸಾಗರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗಿರುತ್ತೆ? ಚರಣ್, ನೀನು ಕಾಮಿಡಿ ಮಾಡ್ತಾ ಇದೆಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮೀಡಿಯಾದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಕಡೆ ಸುದ್ದಿ ಹೋಗುತ್ತೆ. ಅವಾಗ ನಮ್ಮ ಕಂಪ್ನಿದೆಲ್ಲ ಇಮೇಜ್ ಎಲ್ಲ ಹೋಗುತ್ತೆ. ಸ್ವಲ್ಪ ಯೋಚನೆ ಮಾಡು. ಯಾವುದೇ ಕಾರಣಕ್ಕೂ ಈ ವಿಷಯ ಮಾತ್ರ ಮೀಡಿಯಾದವರಿಗೆ ಆಗಬಾರ್ದು. ಅಕಸ್ಮಾತ್ ಏನಾದರೂ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಸರ್. ಓ ಗಾಡ್, ಚೇರ್ಮನ್ ಅವ್ರು ಬರ್ತಾ ಇದ್ದಾರೆ. ಸಾಗರ್, ಅವ್ರಿಗೆ ಹೇಗೆ ಗೊತ್ತಾಯ್ತು ಈ ವಿಷಯ? ಅದು ಇಷ್ಟು ಬೇಗ? ಡ್ಯಾಡಿ, ನೀವೇನಿಲ್ಲಿ? ಸಾಗರ್, ಇಷ್ಟೊಂದು ಬೇಜವಾಬ್ದಾರಿನ ನಿನಗೆ? ಹಾಂ, ಆಫೀಸನ್ನು ಹೀಗೆ ನಡೆಸೋದು ನೀನು? ಆಫ್ಟರ್ ಆಲ್ ಒಂದು ಎಂಪ್ಲಾಯಿನ ನಂಬಿ ಇಡೀ ಆಫೀಸಿಂದು ಮೇನ್ ಡಾಕ್ಯುಮೆಂಟ್ಸ್ನೆಲ್ಲ ಅವಳ ಕೈಯಲ್ಲಿ ಕೊಟ್ಟೋಗಿದೆಯಾ? ವಾಟ್ ಎ ಶೇಮ್ಲೆಸ್. ನಿನ್ನ ಮುಖ ನೋಡೋದಕ್ಕೂ ನನಗೆ ಸಿಟ್ಟು ಬರ್ತಾ ಇದೆ. ಏನಿದು? ಅದು ಸರ್, ಅದು ಏನೂ ಪ್ರಾಬ್ಲಮ್ ಆಗಿಲ್ಲ. ಇದು ಸರ್, ಯಾರೋ ಬೇಕಂತಲೇ ಮಾಡಿದ್ದಾರೆ ಸರ್ ಇದನ್ನೆಲ್ಲ. ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸಾಲ್ವ್ ಮಾಡ್ತೀನಿ. ಸಾಗರ್, ಆಲ್ರೆಡಿ ಈ ನ್ಯೂಸ್ ಎಲ್ಲ ನಮ್ಮ ಪಾರ್ಟ್ನರ್ಸಿಗೆ ಗೊತ್ತಾಗಿದೆ. ಎಲ್ಲರೂ ನನಗೆ ಕಾಲ್ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ನಾನು ಏನು ಆನ್ಸರ್ ಮಾಡಲಿ ಅವರಿಗೆ? ಇನ್ನು 2 ಡೇಸಲ್ಲಿ ಈ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗಲಿಲ್ಲ ಅಂದರೆ ನೀನು CEO ಪೋಸ್ಟಿಂದ ರಿಸೈನ್ ಕೊಡಬೇಕಾಗುತ್ತೆ. ನೀನೇ ನೆನಪಿರಲಿ. ಓಕೆ ಡ್ಯಾಡಿ, 2 ಡೇಸಲ್ಲಿ ನಾನೆಲ್ಲ ಸಾಲ್ವ್ ಮಾಡ್ತೀನಿ. ಮಾತಾಡೋದಷ್ಟೇ ಅಲ್ಲ, ಸಾಲ್ವ್ ಮಾಡಬೇಕು. ಮೀಡಿಯಾದವರಿಗೆ ಇನ್ನೂ ಗೊತ್ತಾಗಿಲ್ಲ. ಮೀಡಿಯಾದವ್ರಿಗೆ ಏನಾದರೂ ಈ ಸುದ್ದಿ ಗೊತ್ತಾಗಿ ಹೊರಗಡೆ ಎಲ್ಲ ಸುದ್ದಿ ಆಯಿತು ಅಂದರೆ ನಮ್ಮ ಕಂಪ್ನಿ ಇಮೇಜ್ ಎಲ್ಲ ಹೋಗುತ್ತೆ. ಹುಷಾರ್. ಸಾಗರ್, ಇವಾಗ ಏನು ಮಾಡೋದು? ನನಗಂತೂ ಏನೂ ತೋಚ್ತಾನೇ ಇಲ್ಲ. ನನಗೂ ಅಷ್ಟೇ ತಲೆ ಸಿಡಿತಿದೆ. ಏನು ಮಾಡಬೇಕು ಅಂತಲೇ ಹೆಂಗೆ ಗೊತ್ತಾಗ್ತಾ ಇಲ್ಲ ನನಗೆ. ಇದೆಲ್ಲ ತಪ್ಪು ನಂದೇ. ಆ ನೇತ್ರನ ನಂಬಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದು ನಂದೇ ತಪ್ಪು. ಗಾಡ್, ಇವಾಗ ಏನು ಮಾಡಬೇಕು? ನನಗಂತೂ ಒಂದು ಗೊತ್ತಾಗ್ತಾನೇ ಇಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅಂತ. ಡ್ಯಾಡಿ ಯಾವತ್ತೂ ನನ್ನ ಮೇಲೆ ಈ ಥರ ಇಷ್ಟು ರ್ಯಾಶ್ ಆಗಿ ಮಾತಾಡಿರಲಿಲ್ಲ. ಫಸ್ಟ್ ಟೈಮ್ ಗೊತ್ತಾ, ನನ್ನ ಲೈಫಲ್ಲಿ ಫಸ್ಟ್ ಟೈಮು ಡ್ಯಾಡಿ ನನಗೆ ಈ ಥರ ಬೈತಾ ಇರೋದು, ನಾನು ಬೈಸ್ಕೊಳ್ತಾ ಇರೋದು. ಇದೆಲ್ಲ ಆಗ್ತಾ ಇರೋದು ಆ ನೇತ್ರದಿಂದನೇ. ನಾನು ಮಾತ್ರ ಆ ನೇತ್ರನ ಸುಮ್ಮನೆ ಬಿಡೋದಿಲ್ಲ. ಅವಳು ಅಂದಿದ್ಲು, ನಾ ಈ ಕಂಪ್ನಿ ಬಿಟ್ಟು ಹೋಗೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ, ಅದು ಹೆಂಗೆ ನನ್ನನ್ನು ಈ ಕಂಪ್ನಿನಲ್ಲಿ ಇಟ್ಕೋತೀನಿ ಅಂತ ಚಾಲೆಂಜ್ ಮಾಡಿದ್ಲು. ಸೊ ಅವಳು ಬೇಕಂತಾನೆ ಏನೋ ಮಾಡಿದ್ದಾಳೆ. ಫಸ್ಟ್ ಹೋಗಿ ಅವಳನ್ನು ವಿಚಾರಿಸ್ಕೋತೀನಿ, ಆಮೇಲೆ ಮಿಕ್ಕಿದ್ದೆಲ್ಲ ನೋಡ್ತೀನಿ. ಸಾಗರ್, ನೇತ್ರ ಅವ್ರು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಯೋಚನೆ ಮಾಡು.
ಸುಮ್ಮನೆ ಇರು ಚರಣ್, ನಿನಗೆ ಇದೆಲ್ಲ ಗೊತ್ತಾಗಲ್ಲ. ಅವಳು ಮೊನ್ನೆ ಹೇಳಿದ್ಲು, ಆದರೆ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಇವಾಗ ನೆನಪಾಗ್ತಾ ಇದೆ ನನಗೆ. ಓಕೆ, ನಾ ಫಸ್ಟ್ ಹೋಗಿ ಅವಳನ್ನು ವಿಚಾರಿಸ್ಕೊಂಡು ಬರ್ತೀನಿ. ಅಯ್ಯೋ ದೇವ್ರಿ, ಈ ಪ್ರಾಬ್ಲಮ್ ಹೆಂಗಪ್ಪ ಸಾಲ್ವ್ ಮಾಡೋದು? ಇದಕ್ಕೆಲ್ಲ ಮೇನ್ ರೀಸನ್ ಯಾರು? ಗೊತ್ತಾಗ್ತಾನೆ ಇಲ್ಲ ಏನು ಮಾಡಬೇಕು ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ದೇವ್ರೇ.